ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. Shah Hyundai. New thinking, new possibilities. Now in Kalburgi. Hyundai वर्ल्ड क्लास कार्स अब सिर्फ शाह Hyundai में. Hyundai की सब रेंज की कार्स अब आपके लिए. Eon, i10 और i20 सीरीज, एक्सेंट और वेरना. एलेंट्रा, क्राइटा, SUV में सेंटा फे मॉडल्स अवेलेबल है. बेस्ट सर्विस, पिक एंड ड्रॉप विद इन द सिटी लिमिट्स ना विशेष सौलभ्य. Hyundai और आप शान से शाह Hyundai में. एड्रेस शाह Hyundai, चंद्रशील LLP, हुमनाबाद रोड, कपनूर, कलबुर्गी. फोन नंबर 08472291301 और 291302. सर्विस के लिए कांटेक्ट करें 9108049244. शाह Hyundai. ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಮೊದಲಿಗೆ ಹೆಡ್ಲೈನ್ಸ್. 1 ವರ್ಷದೊಳಗಿನ ಮಕ್ಕಳಿಗೆ ಬಾಯಿಯ ಮೂಲಕ ಹಾಕಲಾಗುವ ಪೋಲಿಯೋ ಲಸಿಕೆಯೊಂದಿಗೆ IPV ಲಸಿಕೆ. ಇನ್ಆಕ್ಟಿವೇಟೆಡ್ ಪೋಲಿಯೋ ವ್ಯಾಕ್ಸಿನ್ ನೀಡುವ ಕಾರ್ಯಕ್ರಮಕ್ಕೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಜಾಕಿರ್ ಅನ್ಸಾರಿ ಅವರಿಂದ ಚಾಲನೆ. ಕಲಬುರಗಿ ಮಹಾನಗರ ಪಾಲಿಕೆಯ ನೂತನ ಮಹಾಪೌರರಾಗಿ ಸೈಯದ್ ಅಹಮದ್ ಆಯ್ಕೆ. ಉಪ ಮಹಾಪೌರರಾಗಿ ಶರಣಮ್ಮ ಬೆಣ್ಣೂರ್ ಆಯ್ಕೆ. ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಂಘದ ಅಧ್ಯಕ್ಷರಾಗಿ ನಾಗಪ್ಪ ಹೊನ್ನಳ್ಳಿ ಆಯ್ಕೆ. ಉಪಾಧ್ಯಕ್ಷರಾಗಿ GD ನಂದಿಕೂರ್ ಅವಿರೋಧ ಆಯ್ಕೆ. HKCCIನ ನೂತನ ಸದಸ್ಯರಿಗಾಗಿ ಜರುಗಿದ ಸನ್ಮಾನ ಸಮಾರಂಭ. ಆಹಾರ ಧಾನ್ಯ ಮತ್ತು ಬೀಜ ವ್ಯಾಪಾರಿಗಳ ಸಂಘದ ವತಿಯಿಂದ ಕಾರ್ಯಕ್ರಮದ ಆಯೋಜನೆ. ಕನ್ನಡ ಭವನದಲ್ಲಿ ಜರುಗಿದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಕಾರ್ಯಕಾರಿ ಸಮಿತಿಯ ಸಭೆ. ಅಧ್ಯಕ್ಷತೆ ವಹಿಸಿದ್ದ ಕಸಾಪದ ಅಧ್ಯಕ್ಷ ವೀರಭದ್ರ ಸಿಂಪಿ. ಇಂಡಿಯನ್ ಕಲ್ಚರಲ್ ಸೆಂಟರ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ 3 ದಿನದ ತರಬೇತಿ ಶಿಬಿರ. ಕಲಬುರಗಿಯ ಜಗತ್ವೃತ್ತದ ಹತ್ತಿರದ ಕನ್ನಡ ಸಾಹಿತ್ಯ ಸಂಘದಲ್ಲಿ ಜರುಗಿದ ಉದ್ಘಾಟನಾ ಸಮಾರಂಭ. ಕಲಬುರಗಿಯ ಕನ್ನಡ ಭವನದಲ್ಲಿ ಜರುಗಿದ ವಿಠಲ್ ಹೆರೂರವರ ಹುಟ್ಟುಹಬ್ಬ ಆಚರಣೆ. ಕರ್ನಾಟಕ ಕೂಲಿ ಕಬ್ಬಲಿಗ ಸಂಘರ್ಷ ಸಮಿತಿಯ ವತಿಯಿಂದ ಆಚರಣೆಯ ಆಯೋಜನೆ. ಏಪ್ರಿಲ್ 14ರಂದು ನಡೆಯಲಿರುವ ಸಾಮಾಜಿಕ ನ್ಯಾಯ ದಿನ ವಿಚಾರ ಸಂಕಿರಣ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಕರ್ನಾಟಕ ದಲಿತ ಸೇನೆಯ ವತಿಯಿಂದ ಆಯೋಜನೆ. ಈಗ ಸುದ್ದಿ ಸಮಯದ ವಿವರ. 1 ವರ್ಷದೊಳಗಿನ ಮಕ್ಕಳಿಗೆ ಬಾಯಿಯ ಮೂಲಕ ಹಾಕಲಾಗುವ ಪೋಲಿಯೋ ಲಸಿಕೆಯೊಂದಿಗೆ IPV ಲಸಿಕೆ ನೀಡುವ ಕಾರ್ಯಕ್ರಮಕ್ಕೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಜಾಕಿರ್ ಅನ್ಸಾರಿ ಚಾಲನೆ ನೀಡಿದರು. 1 ವರ್ಷದೊಳಗಿನ ಮಕ್ಕಳಿಗೆ ಬಾಯಿಯ ಮೂಲಕ ಹಾಕಲಾಗುವ ಪೋಲಿಯೋ ಲಸಿಕೆಯೊಂದಿಗೆ IPV ಇನ್ಆಕ್ಟಿವೇಟೆಡ್ ಪೋಲಿಯೋ ವ್ಯಾಕ್ಸಿನ್ ಲಸಿಕೆ ನೀಡುವ ಕಾರ್ಯಕ್ರಮಕ್ಕೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಜಾಕಿರ್ ಅನ್ಸಾರಿ ರವರು ಕಲಬುರಗಿಯಲ್ಲಿ ಸೋಮವಾರ ಚಾಲನೆ ನೀಡಿದರು. ಜಿಲ್ಲಾ RCH ಅಧಿಕಾರಿ ಡಾಕ್ಟರ್ ದಿಲೀಪ್ ರಾಠೋಡ್ ರವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು.
ಪೋಲಿಯೋ ವ್ಯಾಕ್ಸಿನ್ನ ಲಾಂಚ್ ಮಾಡಿದ್ದೀವಿ. ಸೆಂಟ್ ಜಾನ್ಸ್ ಅರ್ಬನ್ PHCಯಲ್ಲಿ ಇದು ಉದ್ಘಾಟನೆ ಮಾಡಿದ್ದೀವಿ. ಈಗ ಕರ್ನಾಟಕದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಹಾಗೂ ಆರೋಗ್ಯ ಸಚಿವರು 7ನೇ ತಾರೀಕು ಇದೇ ತಿಂಗಳು 7ನೇ ತಾರೀಕು ಉದ್ಘಾಟನೆ ಮಾಡಿದರು. ಇವತ್ತು ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಇವತ್ತಿನ ದಿವಸ ಅಂದರೆ ಏಪ್ರಿಲ್ 11ನೇ ತಾರೀಕು ಉದ್ಘಾಟನೆ ಚಾಲನೆ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಜಾಕಿರ್ ಅನ್ಸಾರಿರವರು ಚಿಕ್ಕ ಮಕ್ಕಳಿಗೆ ಬರುವ ಪೋಲಿಯೋ ರೋಗವನ್ನ ತಡೆಯಲು ಈ IPV ಲಸಿಕೆ ಹೆಚ್ಚು ಸಹಕಾರಿಯಾಗಿದೆಯಲ್ಲದೆ ಸುರಕ್ಷಿತವೂ ಆಗಿದೆ ಎಂದರು. ಸದರಿ ಲಸಿಕೆ ಕಲಬುರಗಿ ಜಿಲ್ಲೆಯ ಎಲ್ಲ ಸರ್ಕಾರಿ ಆಸ್ಪತ್ರೆ ಮತ್ತು ಪ್ರಾಥಮಿಕ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಲಭ್ಯವಿದ್ದು ಮಕ್ಕಳ ಪಾಲಕರು ತಮ್ಮ 1.5 ಮತ್ತು 3.5 ತಿಂಗಳ ಮಕ್ಕಳಿಗೆ ತಪ್ಪದೆ ಈ IPV ಲಸಿಕೆ ಹಾಕಿಸುವ ಮೂಲಕ ಪೋಲಿಯೋ ನಿರ್ಮೂಲನೆ ಕಾರ್ಯಕ್ರಮಕ್ಕೆ ಸಹಕರಿಸಬೇಕು ಎಂದು ಕೋರಿದರು. ಇನ್ಆಕ್ಟಿವೇಟೆಡ್ ಪೋಲಿಯೋ ವ್ಯಾಕ್ಸಿನ್ ಅಂದರೆ ಈ ಮಕ್ಕಳಿಗೆ ರುಟೀನ್ ಮೆಡಿಸಿನ್ ಜೊತೆ ಈಗ ಮೊದಲೆಲ್ಲ ಪೋಲಿಯೋ ಡ್ರಾಪ್ಸ್ ಅಷ್ಟೇ ಹಾಕ್ತಾ ಇದ್ದೀವಿ. ಈಗ 2 ಡೋಸಲ್ಲಿ ಇನ್ಆಕ್ಟಿವೇಟೆಡ್ ಪೋಲಿಯೋ ವ್ಯಾಕ್ಸಿನ್ ಅಂದರೆ ಇಂಜೆಕ್ಟೇಬಲ್ ಅಂದರೆ ಇಂಜೆಕ್ಷನ್ಸ್ ಮೂಲಕ ಪೋಲಿಯೋ ತಡೆಗಟ್ಟುವ ವ್ಯಾಕ್ಸಿನ್ನ ಕೂಡ ಈಗ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಇದು 1.5 ತಿಂಗಳು ಹಾಗೂ 3.5 ತಿಂಗಳಿಗೆ ಈಗ OPV1 OPV3 ಜೊತೆ ಈ ಇಂಜೆಕ್ಷನ್ಸ್ನು ಪೋಲಿಯೋ ಇಂಜೆಕ್ಷನ್ಸು ಕೊಡಲಾಗುತ್ತದೆ. ಇಂಟ್ರಾಮಸ್ಕ್ಯುಲರ್ ಅಲ್ಲ, ಇದು ಇಂಟ್ರಾಡರ್ಮಲ್ ಕೊಡಲಾಗುತ್ತದೆ. ಇದು ಭಾಳಷ್ಟು ಸೇಫ್ ವ್ಯಾಕ್ಸಿನ್ ಅಂತ ಹೇಳಲಾಗಿದೆ. ಇದರಿಂದ ಯಾವುದೇ ದುಷ್ಪರಿಣಾಮ ಇಲ್ಲ. ಹಾಗೂ ಜೊತೆಗೆ ಈ ಪೋಲಿಯೋ ಡ್ರಾಪ್ಸ್ ಆದ ನಂತರ ಇನ್ನೂ ಇಮ್ಯುನೋ ಕಾಂಪ್ರಮೈಸ್ಡ್ ಚಿಲ್ಡ್ರನ್ ಅವರ ಹತ್ರ ಪೋಲಿಯೋ ಲಕ್ಷಣ ಕಂಡು ಬರೋ ಚಾನ್ಸಸ್ ಇರುತ್ತೆ. ಅದು ಕೂಡ ತಡೆಗಟ್ಟೋ ಸಲುವಾಗಿ ಅಂದರೆ ಪ್ಯಾರಾಲಿಸಿಸ್ ತಡೆಗಟ್ಟೋ ಸಲುವಾಗಿ ಪೋಲಿಯೋ ಪ್ಯಾರಾಲಿಸಿಸ್ ತಡೆಗಟ್ಟೋ ಸಲುವಾಗಿ ಇದು ಸಂಪೂರ್ಣ ಉಪಯೋಗ ಬರುತ್ತೆ. IPV ಲಸಿಕೆ ಕಾರ್ಯಕ್ರಮವನ್ನ ಮೊದಲನೇ ಹಂತದಲ್ಲಿ ದೇಶದ ಅಸ್ಸಾಂ, ಬಿಹಾರ್, ಉತ್ತರ ಪ್ರದೇಶ, ಗುಜರಾತ್, ಮಧ್ಯಪ್ರದೇಶ ಮತ್ತು ಪಂಜಾಬ್ಗಳಲ್ಲಿ ಪ್ರಾರಂಭಿಸಲಾಗಿದೆ. ಮಕ್ಕಳಲ್ಲಿ ಪೋಲಿಯೋ ರೋಗ ನಿರೋಧಕ ಶಕ್ತಿ ಬೆಳೆಸುವಲ್ಲಿ ಈ ಲಸಿಕೆ ಸಹಕಾರಿಯಾಗಿದೆ. ಇದೊಂದು ಸುರಕ್ಷಿತ ಮತ್ತು ನಿರೋಧಕ ಸಾಮರ್ಥ್ಯ ಹೊಂದಿದ ಲಸಿಕೆಯಾಗಿದೆ. ಈ ಸಂದರ್ಭದಲ್ಲಿ ಸರ್ವೆಲೆನ್ಸ್ ಅಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ತಾಳಿಕೋಟಿ, ಡಾಕ್ಟರ್ ಮಲ್ಲಾರಾವ್ ಮಲ್ಲೆ, ಚಾಮರಾಜ್ ಮತ್ತಿತರ ಅಧಿಕಾರಿಗಳು ಹಾಜರಿದ್ದರು. ಕಲಬುರಗಿ ಮಹಾನಗರ ಪಾಲಿಕೆಯ ನೂತನ ಮಹಾಪೌರರಾಗಿ ಸೈಯದ್ ಅಹಮದ್ ಆಯ್ಕೆಯಾಗಿದ್ದು, ಉಪಮಹಾಪೌರರಾಗಿ ಶರಣಮ್ಮ ಬೆಣ್ಣೂರ್ ಆಯ್ಕೆಯಾಗಿದ್ದಾರೆ. ಕಲಬುರಗಿ ಮಹಾನಗರ ಪಾಲಿಕೆಯ ನೂತನ ಮಹಾಪೌರರಾಗಿ ಸೈಯದ್ ಅಹಮದ್ ಹಾಗೂ ಉಪಮಹಾಪೌರರಾಗಿ ಶರಣಮ್ಮ ಬೆಣ್ಣೂರ್ ಆಯ್ಕೆಯಾಗಿದ್ದಾರೆ. ಹೀಗಾಗಿ ಕಲಬುರಗಿ ಮಹಾನಗರ ಪಾಲಿಕೆ ಕಾಂಗ್ರೆಸ್ನ ಮುಡಿಗೇರಿದೆ. ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದ ಸೈಯದ್ ಅಹಮದ್ ರವರು 41 ಮತಗಳನ್ನು ಪಡೆಯುವ ಮೂಲಕ ಜಯಭೇರಿಯನ್ನ ಬಾರಿಸಿದ್ದಾರೆ. ಭಾರತೀಯ ಜನತಾ ಪಕ್ಷದ RJ ಪಾಟೀಲ್ ರವರು ಕೇವಲ 16 ಮತಗಳನ್ನು ಪಡೆದಿದ್ದಾರೆ. ಅರವತ್ತೆರಡು ಸದಸ್ಯ ಬಲದ ಕಲಬುರಗಿ ಮಹಾನಗರ ಪಾಲಿಕೆಯ ನೂತನ ಮಹಾಪೌರರಾಗಿ ಸೈಯದ್ ಅಹಮದ್ ರವರು ವಿಜೇತರಾಗಿರುವ ಕುರಿತು ಪ್ರಾದೇಶಿಕ ಆಯುಕ್ತ ಆಮ್ಲಾನ್ ಆದಿತ್ಯ ಬಿಶ್ವಾಸ್ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ನಂತರ ಪ್ರಾದೇಶಿಕ ಆಯುಕ್ತರು ಹೂಗುಚ್ಛ ನೀಡುವ ಮೂಲಕ ಸೈಯದ್ ಅಹಮದ್ ರವರಿಗೆ ಶುಭ ಕೋರಿದರು. ಇದೆಲ್ಲದರ ನಂತರ ಸೈಯದ್ ಅಹಮದ್ ಬೆಂಬಲಿಗರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಂಘದ ನೂತನ ಅಧ್ಯಕ್ಷರಾಗಿ ನಾಗಪ್ಪ ಹೊನ್ನಳ್ಳಿ ಮತ್ತು ಉಪಾಧ್ಯಕ್ಷರಾಗಿ GD ನಂದಿಕೂರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕಲಬುರಗಿ ನಗರದ ಜೇವರ್ಗಿ ಕಾಲೋನಿಯ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಂಘದ ಕಚೇರಿಯಲ್ಲಿ ನಡೆದ ಚುನಾವಣೆಯಲ್ಲಿ ನಾಗಪ್ಪ ಹೊನ್ನಳ್ಳಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ಯಾರೂ ಕೂಡ ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಕಲಬುರಗಿ ತಹಶೀಲ್ದಾರ ಯಲ್ಲಪ್ಪ ನಾಯ್ಕೋಡಿರವರು ಅವಿರೋಧ ಆಯ್ಕೆ ಎಂಬುದಾಗಿ ಘೋಷಿಸಿದರು. ಉಪಾಧ್ಯಕ್ಷರಾಗಿ GD ನಂದಿಕೂರ್ ಆಯ್ಕೆಯಾಗಿದ್ದಾರೆ. ನೌಕರರ ಪರವಾಗಿ ಒಂದು ಒಳ್ಳೆಯ ಯೋಜನೆಗಳನ್ನು ಹಾಕಿಕೊಂಡು ಕಳೆದ 5 ವರ್ಷದಲ್ಲಿ ಏನು ನಾವು ಕೆಲಸ ಮಾಡಿದ್ದೆವು, ಮುಂದಿನ 5 ವರ್ಷಗಳಲ್ಲಿ ಏನು ಯೋಜನೆ ಹಾಕಿಕೊಂಡಿದ್ದು ಎಂಬುದು ಒಂದು ನೋಟವನ್ನು ಪಕ್ಷಿ ನೋಟವನ್ನು ಇಟ್ಟುಕೊಂಡು ಏನು 13 ಜನ ನಿರ್ದೇಶಕರ ತಂಡದ ಒಂದು ಪೆನಲನ್ನು ರಚನೆ ಮಾಡಿಕೊಂಡು ಚುನಾವಣೆಯಲ್ಲಿ ನಾವು ಸ್ಪರ್ಧೆ ಮಾಡಿದ್ದೆವು. ಈ ಒಂದು ಚುನಾವಣೆಯಲ್ಲಿ
ಸಮಸ್ತ ನೌಕರ ಬಾಂಧವರು ಏನು ಒಂದು ಪ್ರಚಂಡ ಬಹುಮತದಿಂದ ತಮ್ಮ ಆಶೀರ್ವಾದ ಮೂಲಕ ಮತ ನೀಡಿ 10 ಜನ ನಮ್ಮ ಪೆನಲಿನ ಅಭ್ಯರ್ಥಿಗಳನ್ನು ಜಯ ತಂದು ಕೊಟ್ಟಿದ್ದಕ್ಕಾಗಿ ಈ ನಮ್ಮ ಪೆನಲ್ ವತಿಯಿಂದ ಮತ್ತು ಸಮಸ್ತ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಂಘದ ವತಿಯಿಂದ ಮೊದಲನೇದಾಗಿ ನಾನು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಚುನಾವಣೆ ಪ್ರಕ್ರಿಯೆ ಮುಗಿದ ನಂತರ ನಾಗಪ್ಪ ಹೊನ್ನಳ್ಳಿ ಅಧ್ಯಕ್ಷತೆಯಲ್ಲಿ ಪ್ರಥಮ ಆಡಳಿತ ಮಂಡಳಿಯ ಸಭೆ ನಡೆದು ಸಂಘಕ್ಕೆ ಎಸ್ಪಿ ಸುಳ್ಳದವರನ್ನ ಖಜಾಂಚಿಯಾಗಿ ನಾಮನಿರ್ದೇಶನಗೊಳಿಸಲಾಯಿತು. ಫೆಬ್ರವರಿ 27ರಂದು ಸಂಘದ 13 ನಿರ್ದೇಶಕರ ಆಯ್ಕೆಗಾಗಿ ಚುನಾವಣೆ ನಡೆದು ನಾಗಪ್ಪ ಹೊನ್ನಳ್ಳಿ ಪೆನಲ್ನಿಂದ 10 ಜನ ನಿರ್ದೇಶಕರು ಆಯ್ಕೆಯಾಗಿದ್ದರು. ಹೊನ್ನಳ್ಳಿ ನೇತೃತ್ವದ ಪೆನಲ್ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿದ್ದರಿಂದ ನಿರೀಕ್ಷೆಯಂತೆ ನಾಗಪ್ಪ ಹೊನ್ನಳ್ಳಿ 2ನೇ ಬಾರಿಗೆ 5 ವರ್ಷಗಳ ಅವಧಿಗಾಗಿ ಅಧ್ಯಕ್ಷರಾಗಿ ಚುನಾಯಿತರಾಗಿದ್ದಾರೆ. ಯಾರ್ಯಾರೋ ಏನೇನೋ ಮಾಡಿದ್ದಾರೆ, ಯಾರೋ ಪೆಟ್ರೋಲ್ ಪಂಪ್ ಮಾಡಿದ್ದಾರೆ, ಪಾರ್ಕ್ನಲ್ಲಿ ಏನೇನೋ ಮಾಡಿದ್ದಾರೆ. ಇವೆಲ್ಲ ವ್ಯವಹಾರ ತಾವೆಲ್ಲ ಇವತ್ತಿನ ದಿವಸ ನೌಕರ ಬಾಂಧವರು ತಮ್ಮ ಮೇಲೆ ಇಷ್ಟು ಬಹುಮತದಿಂದ ತಮಗೆ ಆಯ್ಕೆ ಮಾಡಿದ್ದಾರೆ ಅಂದ್ರೆ ಎಲ್ಲ ವ್ಯವಹಾರಗಳು ಹೊರಗೆ ಬರಬೇಕು. ಇವತ್ತು ಹಳೆಯ ಎಷ್ಟೋ ಜನ ನಿರ್ದೇಶಕ ಮಂಡಳಿಯ ಹಳೆಯ ಅಧ್ಯಕ್ಷರಿದ್ದಾರೆ, ಕಾರ್ಯಕಾರಿ ಮಂಡಳಿ ಸದಸ್ಯರಿದ್ದಾರೆ. ಒಂದು ರಾಜ್ಯ ಸರ್ಕಾರಿ ನೌಕರರ ಒಂದು ಶಾಪಿಂಗ್ ಕಾಂಪ್ಲೆಕ್ಷನ್ ಇದೆ, ಅಲ್ಲಿ ಅವರು ತಮ್ಮ ಹೆಸರಿಂದ ನೋಂದಣಿ ಮಾಡಿಕೊಂಡು ಬೇರೆಯವರಿಗೆ ರೆಂಟ್ ಮೇಲೆ ಕೊಟ್ಟು ಅದರ ಲಾಭ ಸಹಿತ ಅವರು ಪಡ್ತಾ ಇದ್ದಾರೆ. ಇಂಥದ್ರ ಬಗ್ಗೆ ಸಹಿತ ತಾವೆಲ್ಲರೂ ಹೊರಗೆ ಹಾಕಬೇಕು. ಎಲ್ಲ ವಿಷಯಗಳು ಇವತ್ತಿನ ದಿವಸ ಯಾರು ವೈಯಕ್ತಿಕವಾದಂಥ ಇದು ಸರ್ಕಾರಿ ನೌಕರರಿಗೆ ಸೇರಿದಂಥ ಆಸ್ತಿಗಳು ಎಲ್ಲ ಇವು ಸಾರ್ವಜನಿಕ ಆಸ್ತಿಗಳು. ಸಾಕಷ್ಟು ಬಡಾವಣೆಗಳಲ್ಲಿ ತಮ್ಮ ಮನೆ ಬಂದಂತೆ ಹಂಚಿಕೆಗಳಾಗಿವೆ, ತಮ್ಮ ಮನೆ ಬಂದಂತೆ ಇದು ಆಗಿವೆ. ಇವೆಲ್ಲ ವ್ಯವಹಾರ ಮತ್ತು ತಾವೇನು ಹೊಸ ಬಡಾವಣೆ ಮಾಡ್ತಾಯಿದ್ದೀರಿ ಸೀನಿಯಾರಿಟಿ ಪ್ರಕಾರವಾಗಿ ಜ್ಯೇಷ್ಠತಾ ಪಟ್ಟಿ ಆಧಾರದ ಮೇರೆಗೆ ಎಲ್ಲ ಇವತ್ತು 2000 ಒಳಗಾಗಿದ್ದಂಥ ಅನೇಕ ಜನ ಸದಸ್ಯರಿದ್ದಾರೆ. ಅವ್ರು ಯಾರಿಗೂ ನಿವೇಶನ ಸಿಕ್ಕಿಲ್ಲ. ಎಷ್ಟೋ ಜನ ಹಣ ಕಟ್ಟಿದ್ದಾರೆ, ಬೇರೆಯವ್ರ ಹೆಸರಲ್ಲಿ ಶೇಲ್ಡಿಡ್ ಆಗಿದ್ದು ಸಹಿತ ಮುಚ್ಚಿಟ್ಟು ಮತ್ತು ಬೇರೆಯವ್ರ ಹೆಸರಲ್ಲಿ ಸಹಿತ ಶೇಲ್ಡಿಡ್ ಆದಂಥ ಅನೇಕ ಉದಾಹರಣೆಗಳಿವೆ. ಅಧ್ಯಕ್ಷರಿಗೆ ಗೊತ್ತಿದೆ, ಇನ್ನು ಹಳೆ ಸದಸ್ಯರು ಯಾರ್ಯಾರಿದ್ದಾರೆ ಕಾರ್ಯಕಾರಿ ಮಂಡಳಿ ಸದಸ್ಯರು ಎಲ್ಲರಿಗೂ ಗೊತ್ತಿದೆ. ಇದರ ಬಗ್ಗೆ ಎಲ್ಲ ಸಮಗ್ರವಾದಂಥ ತನಿಖೆ ಆಗಬೇಕು. ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಮಾತನಾಡಿದ ನಾಗಪ್ಪ ಹೊನ್ನಳ್ಳಿಯವರು ಚುನಾವಣೆ ಸಂದರ್ಭದಲ್ಲಿ ನೀಡಿದ ಭರವಸೆಯಂತೆ ಪಾರದರ್ಶಕ ಆಡಳಿತ ನಡೆಸಲಾಗುವುದು, ಕುಸ್ನೂರು ಹೊಸ ಬಡಾವಣೆಯನ್ನ ಸುಸಜ್ಜಿತಗೊಳಿಸಿ ನಿವೇಶನ ರಹಿತ ಸದಸ್ಯರಿಗೆ ನಿವೇಶನ ಹಂಚಿಕೆ ಮಾಡಲಾಗುವುದು ಎಂದು ಪ್ರಕಟಿಸಿದರು. ನೌಕರರ ಸಂಘದ ಮಾಜಿ ಅಧ್ಯಕ್ಷ ಸೂರ್ಯಕಾಂತ್ ಕದಂ ಮಾತನಾಡಿ, ಹಿಂದಿನ ಆಡಳಿತ ಮಂಡಳಿಗಳು ಅವ್ಯವಹಾರ ನಡೆಸಿದ್ದರಿಂದ ಹೆಚ್ಚಿನ ನಿರೀಕ್ಷೆ ಇಟ್ಟುಕೊಂಡು ಗೆಲ್ಲಿಸಲಾಗಿದೆ. ಆದ್ದರಿಂದ ನೂತನ ಆಡಳಿತ ಮಂಡಳಿಯು 10ರಲ್ಲಿ 11 ಆಗದಂತೆ ಉತ್ತಮ ಕೆಲಸ ಮಾಡಬೇಕು ಎಂದು ಹಿಂದಿನ ಆಡಳಿತ ಮಂಡಳಿ ಎಸಗಿರುವ ಅವ್ಯವಹಾರ ಬಯಲಿಗೆಳೆಯಬೇಕು ಎಂದು ಸಲಹೆ ನೀಡಿದರು. ಹೊನ್ನಳ್ಳಿ ಪ್ಯಾನಲ್ನಿಂದ ಆಯ್ಕೆಯಾದ ನಿರ್ದೇಶಕರುಗಳಾದ ಶರಣಬಸಪ್ಪ ಎಂ ಜೋಗದ್, ನಿಜಲಿಂಗಪ್ಪ ಕೊರಳ್ಳಿ, ಚನ್ನವೀರಯ್ಯ ಸ್ವಾಮಿ, ವಿಶ್ವನಾಥ್ ಕಟ್ಟಿಮನಿ, ಸಿದ್ದಣ್ಣ ಪೂಜಾರಿ, ಜಯಶ್ರೀ ಪಾಟೀಲ್, ಪ್ರಮೀಳಾ ಪಾಟೀಲ್, ಸಿಎನ್ ಬಾಬಳಗಾಂವ್, ಕರ್ಬಸಪ್ಪ ಸೇರಿದಂತೆ ಇತರೆ ಹಲವಾರು ಜನ ಉಪಸ್ಥಿತರಿದ್ದರು. ಕಲಬುರಗಿ ನಗರದ ನೆಹರುಗಂಜ್ ಪ್ರದೇಶದ ಆಹಾರ ಧಾನ್ಯ ಮತ್ತು ಬೀಜ ವ್ಯಾಪಾರಿಗಳ ಸಂಘದ ವತಿಯಿಂದ HKCCIನ ನೂತನ ಸದಸ್ಯರಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ನೆಹರುಗಂಜ್ ಪ್ರದೇಶದ ಆಹಾರ ಧಾನ್ಯ ಮತ್ತು ಬೀಜ ವ್ಯಾಪಾರಿಗಳ ಸಂಘದ ವತಿಯಿಂದ ಹೈದರಾಬಾದ್ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿಯ ನೂತನ ಸದಸ್ಯರುಗಳಿಗಾಗಿ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. HKCCIನ ಅಧ್ಯಕ್ಷ ಸೋಮಶೇಖರ್ ಟೇಂಗ್ಲಿ, ಉಪಾಧ್ಯಕ್ಷ ರಮೇಶ್ ಮಂದಕನಹಳ್ಳಿ, ಕಾರ್ಯದರ್ಶಿ ಪ್ರಶಾಂತ್ ಮಾನ್ಕರ್, ಜಂಟಿ ಕಾರ್ಯದರ್ಶಿ ಶಿವಾನಂದ್ ಹುಲಿ ಹಾಗೂ ಖಜಾಂಚಿ ಮಂಜುನಾಥ್ ಜೇವರ್ಗಿ ಸೇರಿದಂತೆ ಇತರೆ ಸದಸ್ಯರಿಗೆ ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ ಸನ್ಮಾನಿಸಲಾಯಿತು. ಹಿರಿಯರು ಜೀವನವನ್ನು ಈ ಒಂದು ಮಟ್ಟಕ್ಕೆ ಬರಲಿಕ್ಕೆ ಕಾರಣ ಅಂತಂದರೆ ನೇರವಾಗಿನ ಹಿರಿಯರು ಗಣ್ಯರಲ್ಲಿ ಮತ್ತೊಮ್ಮೆ ನಾನು ಹೇಳುತ್ತಾ ಈ ಒಂದು ಸಮಾರಂಭಕ್ಕೆ ನಮ್ಮನ್ನು ಆತ್ಮೀಯ ಸೋದರರಾದ ಮತ್ತು ಇಲ್ಲಿ
ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಆಹಾರ ಧಾನ್ಯ ಮತ್ತು ಬೀಜ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಶ್ರೀಮಂತರಾವ್ ಉದ್ನೂರ್, ಉಪಾಧ್ಯಕ್ಷ ಚಂದ್ರಶೇಖರ್ ಬಿಜಾಪುರ್, ಕಾರ್ಯದರ್ಶಿ ಮೋಹನ್ ಪಂಡಿತ್, ಖಜಾಂಚಿ ಮಹಿಪಾಲ್ ರೆಡ್ಡಿ ಸೇರಿದಂತೆ ಕಾರ್ಯಕಾರಿ ಮಂಡಳಿಯ ಸದಸ್ಯರುಗಳಾದ ಬಾಬುರಾವ್ ಪಾಟೀಲ್, ಬಸವರಾಜ್ ಪೊಲೀಸ್ ಪಾಟೀಲ್, ವೀರಣ್ಣ ಬೇಲೂರೆ, ವಿಜಯಕುಮಾರ್ ಪಟ್ಟಣಕರ್, ಗೋಪಾಲ್ ರೆಡ್ಡಿ, ಕಲ್ಯಾಣಪ್ಪ ನರೋಣಿ, ಮಲ್ಲಿಕಾರ್ಜುನ್ ಕಲಬುರ್ಗಿ, ಸಂಜೀವ್ ಕುಮಾರ್ ಮುಗುಳಿ, ಸೋಮಶೇಖರ್ ಮಠಪತಿ, ಉದಯ್ ಕುಮಾರ್ ದೇವಣಿ ಹಾಗೂ ರಾಜಶೇಖರ್ ದುಕಾನ್ದಾರ್ ಉಪಸ್ಥಿತರಿದ್ದರು. ಈಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್ನ ನಂತರ ಸುದ್ದಿ ಸಮಯ ಮುಂದುವರಿಯುವುದು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. Shah Hyundai. New thinking, new possibilities. Now in Kalburgi. Hyundai वर्ल्ड क्लास कार्स अब सिर्फ शाह हुंडई में. Hyundai की सब रेंज की कार्स अब आपके लिए. इयॉन, i10 और i20 सीरीज, एक्सेंट और वेरना. एलेंट्रा, क्राइटा, SUV में सेंटा फे मॉडल्स अवेलेबल है. बेस्ट सर्विस, पिक एंड ड्रॉप विद इन द सिटी लिमिट्स ना विशेष सौलभ्य. Hyundai और आप शान से शाह हुंडई में. एड्रेस शाह हुंडई, चंद्रशील LLP, हुमनाबाद रोड, कपनूर, कलबुर्गी. फोन नंबर 08472291301 और 291302. सर्विस के लिए कांटेक्ट करें 9108049244. शाह हुंडई. ಬ್ರೇಕ್ನ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ವೀರಭದ್ರ ಸಿಂಪಿಯವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಕಾರ್ಯಕಾರಿ ಸಮಿತಿಯ ಸಭೆಯನ್ನ ಕನ್ನಡ ಭವನದಲ್ಲಿ ನಡೆಸಲಾಯಿತು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ವೀರಭದ್ರ ಸಿಂಪಿ ಅವರ ಅಧ್ಯಕ್ಷತೆಯಲ್ಲಿ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಸಭೆಯನ್ನ ದಿನಾಂಕ 10/4/2016 ರವಿವಾರದ ಬೆಳಿಗ್ಗೆ ಕನ್ನಡ ಭವನದಲ್ಲಿ ಕರೆಯಲಾಗಿತ್ತು. ಈ ಸಭೆಯಲ್ಲಿ ದಿನಾಂಕ 5/3/2016 ಆಡಳಿತಾಧಿಕಾರಿಗಳಿಂದ ಅಧಿಕಾರ ವಹಿಸಿಕೊಂಡ ಲೆಕ್ಕಪತ್ರ ಹಾಗೂ ಚರ ಸ್ಥಿರಾಸ್ತಿಗಳ ವಿವರದ ಬಗ್ಗೆ ಚರ್ಚಿಸಲಾಯಿತು. ಇಂದಿನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಥಮ ಕಾರ್ಯಕಾರಿ ಸಮಿತಿಗೆ ಆಗಮಿಸಿದ ಜಿಲ್ಲಾ ಪದಾಧಿಕಾರಿಗಳಿಗೆ, ತಾಲೂಕು ಮತ್ತು ವಿಧಾನಸಭಾ ಕ್ಷೇತ್ರ ಘಟಕಗಳ ಪದಾಧಿಕಾರಿಗಳು, ಅಧ್ಯಕ್ಷರು ಮತ್ತು ವಿಶೇಷ ಆಹ್ವಾನಿತರನ್ನ ಮತ್ತು ಸಂಘ ಸಂಸ್ಥೆ ಪ್ರತಿನಿಧಿ, ಮಹಿಳಾ ಪ್ರತಿನಿಧಿ, ಪರಿಶಿಷ್ಟ ಜಾತಿ ಪ್ರತಿನಿಧಿ ಇವರೆಲ್ಲರನ್ನ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕಾಗಿದೆ. ಸನ್ಮಾನ್ಯ ಸದಸ್ಯರುಗಳು, ತಾಲೂಕು ಘಟಕಗಳು, ಕ್ಷೇತ್ರ ಘಟಕಗಳು ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಕ್ರಿಯಾಶೀಲವಾಗಿ ಕೆಲಸವನ್ನು ಮಾಡಬೇಕೆಂದು ನಿಮ್ಮನ್ನೆಲ್ಲರಿಗೆ ಒಂದು ಸೂಚನೆಯನ್ನು ನೀಡ್ತಾ ಇದ್ದೀವಿ. ಆನಂತರ ಕೂಡಲೇ ತಾಲೂಕಾ ಮತ್ತು ಕ್ಷೇತ್ರಗಳ ಪದಾಧಿಕಾರಿಗಳ ಪಟ್ಟಿಯನ್ನು ಮಾಡಿಕೊಳ್ಬೇಕು. ಆಮೇಲೆ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಸಂಘ ಸಂಸ್ಥೆಗಳ ಪಟ್ಟಿಯನ್ನು ಮಾಡಿಕೊಳ್ಬೇಕು. ಪರಿಶಿಷ್ಟ ಜಾತಿ ಪ್ರತಿನಿಧಿಗಳು ಪ್ರತಿಭಾನ್ವಿತ ಪರಿಶಿಷ್ಟರ ಪಟ್ಟಿ ಮಾಡಿಕೊಂಡು ಅವರಿಗೆ ಯಾವ್ದಾದ್ರು ಒಂದು ತರಬೇತಿ ಅಥವಾ ಯಾವುದಾದ್ರೂ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಅವರು ಸಿದ್ಧತೆಯಲ್ಲಿರಬೇಕು. ಮಹಿಳಾ ಪ್ರತಿನಿಧಿ ಆದವರು ಮಹಿಳೆಯರ ಬಗ್ಗೆ ಕಾರ್ಯವನ್ನ ಮತ್ತು ಅವ್ರ ಮಹಿಳೆಯರನ್ನ ಗುರುತಿಸ್ತಕ್ಕಂಥ ಕಾರ್ಯಚಟುವಟಿಕೆ ಹಮ್ಮಿಕೊಳ್ಬೇಕು. ಪರಿಷತ್ತು ಜಾಯಿಂಟ್ ಅಕೌಂಟ್ನಲ್ಲಿ ಹಣ ಇಡುವುದು, ಆಮೇಲೆ ಎಲ್ಲ ವಲಯ ಘಟಕಗಳು, ತಾಲೂಕು ಘಟಕಗಳು ಕ್ರಿಯಾಶೀಲವಾಗಿ ಕೆಲಸ ಮಾಡುವುದು ಮತ್ತೆ ನೀವು ಅಧಿಕಾರ ವಹಿಸಿಕೊಂಡು ವರದಿಯನ್ನು ಸಲ್ಲಿಸುವುದು ನಾನು ಈ ಸಭೆಯಲ್ಲಿ ಸೂಚನೆ ನೀಡುತ್ತಾ ಪರಿಷತ್ತಿನ ಅಭಿವೃದ್ಧಿ ಹಾಗೂ ಸೌಂದರೀಕರಣದ ಬಗ್ಗೆ, ಕನ್ನಡ ಭವನದ ಸಹಾಯಕರನ್ನ ಮುಂದುವರಿಸುವ ಮತ್ತು ಸಂಬಳದ ಬಗ್ಗೆ, ಸ್ವಚ್ಛತೆ ಮತ್ತು ವಾಹನ ಹಾಗೂ ಜನಸೇರುವಿಕೆಗೆ ನಿಯಮಗಳನ್ನ ರೂಢಿಸುವ ಕುರಿತು ಸುದೀರ್ಘವಾಗಿ ಚರ್ಚಿಸಲಾಯಿತು.
ಈ ಸಭೆಯಲ್ಲಿ ಗೌರವ ಕಾರ್ಯದರ್ಶಿ ಮಡಿವಳಪ್ಪ ನಾಗರಹಳ್ಳಿ, ಚಿಂಚೋಳಿ ತಾಲೂಕು ಅಧ್ಯಕ್ಷ ಮಲ್ಲಿಕಾರ್ಜುನ್ ಪಾಲಮ್ಮೂರ್, ಡಾಕ್ಟರ್ ಭೀಮರಾವ್ ಅರಿಕೇರಿ, ಡಾಕ್ಟರ್ ಚಿಸಿ ನಿಂಗಣ್ಣ, ಡಾಕ್ಟರ್ ವಿಜಯಕುಮಾರ್ ಪರಾತೆ, ಡಾಕ್ಟರ್ ಸೂರ್ಯಕಾಂತ್ ಸುಜಾತ, ಎಸ್ವಿ ಹತ್ತಿ, ಚಂದ್ರಶೇಖರ್ ಕರ್ಜಗಿ, ಪ್ರವೀಣ್ ಪಟ್ಟಣ್ಕರ್, ರಾಜಶೇಖರ್ ಶಿರ್ಗೂರ್ ಸೇರಿದಂತೆ ಇತರೆ ಹಲವು ಜನ ಸದಸ್ಯರು ಭಾಗವಹಿಸಿದ್ದರು. ಇಂಡಿಯನ್ ಕಲ್ಚರಲ್ ಸೆಂಟರ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರ 125ನೇ ಜನ್ಮದಿನದ ಅಂಗವಾಗಿ 3 ದಿನದ ತರಬೇತಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು, ಅದರ ಉದ್ಘಾಟನಾ ಸಮಾರಂಭವು ಕಲಬುರಗಿ ನಗರದ ಜಗತ್ ವೃತ್ತದ ಹತ್ತಿರವಿರುವ ಕನ್ನಡ ಸಾಹಿತ್ಯ ಸಂಘದಲ್ಲಿ ಜರುಗಿತು. ಇಂಡಿಯನ್ ಕಲ್ಚರಲ್ ಸೆಂಟರ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರ 125ನೇ ಜನ್ಮದಿನಾಚರಣೆಯ ಪ್ರಯುಕ್ತ ರಂಗಗೀತೆಗಳು, ಕ್ರಾಂತಿ ಗೀತೆಗಳು ಮತ್ತು ವಿಜ್ಞಾನ ಗೀತೆಗಳ 3 ದಿನದ ತರಬೇತಿ ಶಿಬಿರವನ್ನ ದಿನಾಂಕ 11, 12 ಮತ್ತು 13ನೇ ಏಪ್ರಿಲ್ 2016ರಂದು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಕಲಬುರಗಿ ನಗರದ ಜಗತ್ ವೃತ್ತದ ಹತ್ತಿರವಿರುವ ಕನ್ನಡ ಸಾಹಿತ್ಯ ಸಂಘದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಅದರ ಉದ್ಘಾಟನಾ ಸಮಾರಂಭವು ಜರುಗಿತು. ನಮ್ಮನ್ನೇ ನಾವು ಅರ್ಪಿಸಿಕೊಳ್ಳಬೇಕು ಸಮಾಜಕ್ಕೆ, ಇಲ್ಲದಿದ್ದರೆ ನಮ್ಮ ಬದುಕಿಗೆ ಯಾವ ಅರ್ಥವೇ ಇಲ್ಲ. ಈ ಶಿಬಿರದ ಮೂಲ ಗುರಿ ನಿಮ್ಮನ್ನ ನಾನು ಹಾಡ್ತಕ್ಕಂಥ ಕೊನೆ ಹಾಡೋದು ಕ್ರಾಂತಿ ಗೀತೆಯಲ್ಲಿದೆ, ಜನಪದ ಗೀತೆಯಲ್ಲಿದೆ, ವಿಜ್ಞಾನ ಗೀತೆಯಲ್ಲಿದೆ ಮತ್ತು ಎಲ್ಲ ಜನಕ್ಕೆ ಮುಟ್ಟುವ ಪ್ರಕಾರದಲ್ಲಿದೆ. ಈ ದೃಷ್ಟಿಯಿಂದ ನಮ್ಮ ಬದುಕು ಬಂಗಾರವಾಗಲು, ಜನತೆಯನ್ನು ಎತ್ತಿ ಹಿಡಿಯಲು ನಾವು ಇವತ್ತು ತಯಾರಾಗಬೇಕಾಗಿದೆ. ನಮ್ಮಷ್ಟಕ್ಕೆ ನಾವಿದ್ದು ಪಶು, ನಾನು ಪಶು, ನನ್ನಷ್ಟಕ್ಕೆ ನಾನಿದ್ರೆ ನಾನು ಪಶುವೆ, ನಾನು ಮನುಷ್ಯನಲ್ಲ. ಎಲ್ಲರಿಗಾಗಿ ಸರ್ವರಿಗಾಗಿ ಬಸವಣ್ಣನ ಥರ ಸಕಲ ಜೀವಾತ್ಮರಿಗೆ ಬಯಸುವ ಕೂಡಲ ಸಂಗನ ಶರಣರೇ ಕುಲಜರು, ಎಲ್ಲರಿಗೂ ಬಯಸತಕ್ಕಂಥದ್ದು. ಕಲಬುರಗಿಯ ಹಿರಿಯ ಬಂಡಾಯ ಸಾಹಿತಿ ಚನ್ನಣ್ಣ ವಾಲಿಕಾರ್ ಉದ್ಘಾಟಕರಾಗಿ ಆಗಮಿಸಿದ್ದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಸಿಂಡಿಕೇಟ್ ಸದಸ್ಯ ಪ್ರೊಫೆಸರ್ ಈಶ್ವರ್ ಇಂಗಿನ್ ಅಧ್ಯಕ್ಷತೆಯನ್ನು ವಹಿಸಿದ್ದರು. ವಿಜಯವಾಣಿ ಪತ್ರಿಕೆಯ ಪತ್ರಕರ್ತ ಶಿವರಂಜನ್ ಸತ್ಯಂಪೇಟ್ ಹಾಗೂ ಹಿರಿಯ ರಂಗಕರ್ಮಿ ಪ್ರಭಾಕರ್ ಸಾತ್ಖೇಡ್ ರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಇಂಡಿಯನ್ ಕಲ್ಚರಲ್ ಸೆಂಟರ್ ಮತ್ತು ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಸಂದೀಪ್ ಬಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕರ್ನಾಟಕ ಕೋಲಿ ಕಬ್ಬಲಿಗ ಸಂಘರ್ಷ ಸಮಿತಿಯ ವತಿಯಿಂದ ದಿವಂಗತ ವಿಠ್ಠಲ್ ಹೆರೂರ್ ಅವರ 64ನೇ ಹುಟ್ಟುಹಬ್ಬವನ್ನು ಕನ್ನಡ ಭವನದಲ್ಲಿ ಆಚರಿಸಲಾಯಿತು. ಕರ್ನಾಟಕ ಕೋಲಿ ಕಬ್ಬಲಿಗ ಸಂಘರ್ಷ ಸಮಿತಿ ವತಿಯಿಂದ ವಿಠ್ಠಲ್ ಹೆರೂರ್ ಅವರ 64ನೇ ಹುಟ್ಟುಹಬ್ಬದ ಸಮಾರಂಭವನ್ನು ರವಿವಾರ ದಿನಾಂಕ 10/4/2016ರಂದು ಬೆಳಿಗ್ಗೆ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದ ಹತ್ತಿರವಿರುವ ಕನ್ನಡ ಭವನದಲ್ಲಿ ಆಯೋಜಿಸಲಾಗಿತ್ತು. ಮೊದಲಿಗೆ ವಿಠ್ಠಲ್ ಹೆರೂರ್ ಅವರ ಭಾವಚಿತ್ರದ ಮುಂದೆ ಕೇಕ್ ಕತ್ತರಿಸಲಾಯಿತು. ನಂತರ ಕೋಲಿ ಸಮಾಜ ಗುರುದೇವರ ವಿನೂತನ ಭಾವಚಿತ್ರವನ್ನ ಬಿಡುಗಡೆಗೊಳಿಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕರ್ನಾಟಕ ಕೋಲಿ ಕಬ್ಬಲಿಗ ಸಂಘರ್ಷ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಸಿದ್ದು ಹೆಚ್ ಜಮಾದಾರ್ ವಹಿಸಿದ್ದರು. ಈ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷ ಪ್ರಭಾಕರ್ ಜಮಾದಾರ್, ಶಂಕರ್ ಜಮಾದಾರ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುಖದೇವ್ ಕೋಗನೂರ್, ರಾಜ್ಯ ಉಪಾಧ್ಯಕ್ಷ ಶರಣಕುಮಾರ್ ಜಮಾದಾರ್, ರಾಜು ಜಮಾದಾರ್, ರಾಜ್ಯ ಕಾರ್ಯದರ್ಶಿ ಚಂದ್ರಕಾಂತ್ SRK ಸೇರಿದಂತೆ ಇತರೆ ಸದಸ್ಯರು ಭಾಗವಹಿಸಿದ್ದರು. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಕರ್ನಾಟಕ ದಲಿತ ಸೇನೆಯ ವತಿಯಿಂದ ಏಪ್ರಿಲ್ 14ರಂದು ಸಾಮಾಜಿಕ ನ್ಯಾಯ ದಿನ ವಿಚಾರ ಸಂಕಿರಣ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಕರ್ನಾಟಕ ದಲಿತ ಸೇನೆ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಗುರುವಾರ ದಿನಾಂಕ 14/4/2016ರಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ KPTCL ಭವನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 125ನೇ ಜಯಂತ್ಯೋತ್ಸವದ ಅಂಗವಾಗಿ ಸಾಮಾಜಿಕ ನ್ಯಾಯ ದಿನ ವಿಚಾರ ಸಂಕಿರಣ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಲಾಗಿದೆ. ದಿನಾಂಕ 14/4/2016ರಂದು ಸಾಮಾಜಿಕ ನ್ಯಾಯ ದಿನ ವಿಚಾರ ಸಂಕಿರಣ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಸದರಿ ಕಾರ್ಯಕ್ರಮಕ್ಕೆ ಸಾನ್ನಿಧ್ಯವನ್ನು ಡಾಕ್ಟರ್ ಸಾರಂಗಧರ್ ಜಗದ್ಗುರುಗಳು ಶ್ರೀಸಲ್ ಮಠ ಮತ್ತು ಬಂತೆ ಸಂಗಾನಂದ ಸಿದ್ಧಾರ್ಥ ವಿಹಾರ್ ಕಲಬುರಗಿ ಅವರು ವಹಿಸಲಿದ್ದು,
ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ಇವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯರಾದ ಅಲ್ಲಾಪುರ ಪಾಟೀಲ್ ಅವರು, ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರು, ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಉಪನಿರ್ದೇಶಕರಾದ ಶಿವರಾಜ್ ಕುಲಕರ್ಣಿಯವರು ಮತ್ತು ಕಾರ್ಯನಿರ್ವಾಹಕ ಅಭಿಯಂತರಾದ ಅಶೋಕ್ ಅಂಬಲ್ಗಿಯವರು, RPI ಅಲ್ಪಸಂಖ್ಯಾತ ಘಟಕರಾದ ಅಧ್ಯಕ್ಷರಾದ ಸೈಯದ್ ಮಜರ್ ಹುಸೇನ್ ಅವರು, ನ್ಯಾಯವಾದಿಗಳಾದ ಬಸಣ್ಣ ಸಿಂಗೆ, ಬಂಜಾರ ಸಮಾಜ ಮುಖಂಡರಾದ ಸುಭಾಷ್ ರಾಠೋಡ್, ಗುಲ್ಬರ್ಗ ವಿಶ್ವವಿದ್ಯಾಲಯ ಪ್ರಾಧ್ಯಾಪಕರಾದ ಡಾಕ್ಟರ್ ಸಜ್ಜನ್ ಮಲ್ಲೇಶಿ, SC/ST ನೌಕರ ಸಂಘದ ಘಟಕದ ವಿಭಾಗೀಯ ಅಧ್ಯಕ್ಷರಾದ ವಿಠಲ್ ವಗ್ಗನ್, ಕಲಬುರಗಿ ಮಹಾನಗರ ಪಾಲಿಕೆ ಸದಸ್ಯರಾದ ಮದನ್ ಬಂಡೆ ಮತ್ತು ಶ್ರೀ ರಮಾನಂದ್ ಉಪಾಧ್ಯಾಯ, ಕಲಬುರಗಿ ನಗರ ಪ್ರಾಧಿಕಾರ ಸದಸ್ಯರಾದ ಶ್ಯಾಮರಾವ್ ನಾಟಿಕರ್ ಅವರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ದಲಿತ ಸೇನೆಯ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಕುಡ್ಕಿ, ಭೀಮಾಶಂಕರ್ ಜಲವಾದಿ, ಸಂತೋಷ್ ಪಾಷಾ, ಸತೀಶ್ ಡಿ ಮಾಲೆ ಹಾಗೂ ಬಾಲಾಜಿ ಕಾಂಬ್ಳೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿ ಸಮಯದ ಹೆಡ್ಲೈನ್ಸ್. 1 ವರ್ಷದೊಳಗಿನ ಮಕ್ಕಳಿಗೆ ಬಾಯಿಯ ಮೂಲಕ ಹಾಕಲಾಗುವ ಪೋಲಿಯೋ ಲಸಿಕೆಯೊಂದಿಗೆ IPV ಲಸಿಕೆ. ಇನ್ಆಕ್ಟಿವೇಟೆಡ್ ಪೋಲಿಯೋ ವ್ಯಾಕ್ಸಿನ್ ನೀಡುವ ಕಾರ್ಯಕ್ರಮಕ್ಕೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಜಾಕಿರ್ ಅನ್ಸಾರಿ ಅವರಿಂದ ಚಾಲನೆ. ಕಲಬುರಗಿ ಮಹಾನಗರ ಪಾಲಿಕೆಯ ನೂತನ ಮಹಾಪೌರರಾಗಿ ಸೈಯದ್ ಅಹಮದ್ ಆಯ್ಕೆ. ಉಪಮಹಾಪೌರರಾಗಿ ಶರಣಮ್ಮ ಬೆಣ್ಣೂರ್ ಆಯ್ಕೆ. ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಂಘದ ಅಧ್ಯಕ್ಷರಾಗಿ ನಾಗಪ್ಪ ಹೊನ್ನಳ್ಳಿ ಆಯ್ಕೆ. ಉಪಾಧ್ಯಕ್ಷರಾಗಿ GD ನಂದಿಕೂರ್ ಅವಿರೋಧ ಆಯ್ಕೆ. HKCCIನ ನೂತನ ಸದಸ್ಯರಿಗಾಗಿ ಜರುಗಿದ ಸನ್ಮಾನ ಸಮಾರಂಭ. ಆಹಾರ ಧಾನ್ಯ ಮತ್ತು ಬೀಜ ವ್ಯಾಪಾರಿಗಳ ಸಂಘದ ವತಿಯಿಂದ ಕಾರ್ಯಕ್ರಮದ ಆಯೋಜನೆ. ಕನ್ನಡ ಭವನದಲ್ಲಿ ಜರುಗಿದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಕಾರ್ಯಕಾರಿ ಸಮಿತಿಯ ಸಭೆ. ಅಧ್ಯಕ್ಷತೆ ವಹಿಸಿದ್ದ ಕಸಾಪದ ಅಧ್ಯಕ್ಷ ವೀರಭದ್ರ ಸಿಂಪಿ. ಇಂಡಿಯನ್ ಕಲ್ಚರಲ್ ಸೆಂಟರ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ 3 ದಿನದ ತರಬೇತಿ ಶಿಬಿರ. ಕಲಬುರಗಿಯ ಜಗತ್ವೃತ್ತದ ಹತ್ತಿರದ ಕನ್ನಡ ಸಾಹಿತ್ಯ ಸಂಘದಲ್ಲಿ ಜರುಗಿದ ಉದ್ಘಾಟನಾ ಸಮಾರಂಭ. ಕಲಬುರಗಿಯ ಕನ್ನಡ ಭವನದಲ್ಲಿ ಜರುಗಿದ ವಿಠಲ್ ಹೆರೂರವರ ಹುಟ್ಟುಹಬ್ಬ ಆಚರಣೆ. ಕರ್ನಾಟಕ ಕೂಲಿ ಕಬ್ಬಲಿಗ ಸಂಘರ್ಷ ಸಮಿತಿಯ ವತಿಯಿಂದ ಆಚರಣೆಯ ಆಯೋಜನೆ. ಏಪ್ರಿಲ್ 14ರಂದು ನಡೆಯಲಿರುವ ಸಾಮಾಜಿಕ ನ್ಯಾಯ ದಿನ ವಿಚಾರ ಸಂಕಿರಣ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಕರ್ನಾಟಕ ದಲಿತ ಸೇನೆಯ ವತಿಯಿಂದ ಆಯೋಜನೆ. ಇದಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಮತ್ತೆ ಮುಂದಿನ ಸುದ್ದಿ ಸಮಯದಲ್ಲಿ ಭೇಟಿಯಾಗೋಣ. ಸ್ಥಳೀಯ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ನಮ್ಮ ಸುದ್ದಿ ಸಮಯ. ವಂದನೆಗಳು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. Shah Hyundai. New thinking, new possibilities. Now in Kalburgi. Hyundai वर्ल्ड क्लास कार्स अब सिर्फ शाह Hyundai में. Hyundai की सब रेंज के कार्स अब आपके लिए. Eon, i10 और i20 सीरीज, एक्सेंट और वेरना. एलेंट्रा, क्राइटा, SUV में सेंटा फे मॉडल्स अवेलेबल है.
ಬೆಸ್ಟ್ ಸರ್ವಿಸ್, ಪಿಕ್ ಅಂಡ್ ಡ್ರಾಪ್ ವಿತ್ ಇನ್ ದ ಸಿಟಿ ಲಿಮಿಟ್ಸ್ ನ ವಿಶೇಷ ಸೌಲಭ್ಯ. Hyundai और आप शान से शाह हुंदाई में. एड्रेस शाह हुंदाई, चंद्रशील LLP, हुमनाबाद रोड, कपनूर, कलबुर्गी. फोन नंबर 08472291301 और 291302. सर्विस के लिए कांटेक्ट करें 9108049244. शाह हुंदाई. शाह हुंदाई, शाह हुंदाई.